ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ವಿಷಯವೇನೆಂದರೆ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 2, 3, 4 ಮತ್ತು 5ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 2 ಶ್ರೀ ಭಗವಾನ್ ಉವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಇದರ ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಾಗಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಇದರ ಭಾವಾರ್ಥ: ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದನ್ನು ಬಿಟ್ಟು ಬಿಡಬೇಕು. ಇದು ಭಗವದ್ಗೀತೆಯ ಉಪದೇಶ. ಆದರೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಕೆಲಸ ಕಾರ್ಯಗಳನ್ನು ಬಿಡಬೇಕಾಗಿಲ್ಲ. ಇದನ್ನು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಯಾವುದಾದರೊಂದು ನಿರ್ದಿಷ್ಟ ಉದ್ದೇಶದಿಂದ ಯಜ್ಞ ಮಾಡಲು ವಿವಿಧ ರೀತಿಗಳನ್ನು ವೈದಿಕ ಸಾಹಿತ್ಯದಲ್ಲಿ ಹೇಳಲಾಗಿದೆ. ಒಳ್ಳೆಯ ಮಗನನ್ನು ಪಡೆಯಲು ಅಥವಾ ಮೇಲಿನ ಲೋಕಗಳಿಗೆ ಏರಲು ಮಾಡಬೇಕಾದ ಕೆಲವು ಯಜ್ಞಗಳಿವೆ. ಆದರೆ ಬಯಕೆಗಳಿಂದ ಪ್ರೇರೇಪಿತವಾದ ಯಜ್ಞಗಳನ್ನು ನಿಲ್ಲಿಸಬೇಕು. ತನ್ನ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳಲು ಅಥವಾ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲು ಮಾಡುವ ಯಜ್ಞಗಳನ್ನು ಬಿಡಬಾರದು. ಶ್ಲೋಕ 3 ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಇದರ ಅನುವಾದ: ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನೂ ಕೆಲವರು ಮಹಾಚಿಂತಕರು ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಇದರ ಭಾವಾರ್ಥ: ವೈದಿಕ ಸಾಹಿತ್ಯದಲ್ಲಿ ಹೇಳಿರುವ ಅನೇಕ ಕರ್ಮಗಳ ವಿಷಯದಲ್ಲಿ ವಾದ ವಿವಾದಗಳು ಇದ್ದಾವೆ. ಉದಾಹರಣೆಗೆ, ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲಬಹುದು ಎಂದು ಹೇಳಲಾಗಿದೆ. ಆದರೆ ಪ್ರಾಣಿ ಹತ್ಯೆಯು ಸಂಪೂರ್ಣವಾಗಿ ಅಸಹ್ಯಕರವಾದದ್ದು ಎಂದು ಕೆಲವರು ವಾದಿಸುತ್ತಾರೆ. ವೇದ ಸಾಹಿತ್ಯದಲ್ಲಿ ಯಜ್ಞದಲ್ಲಿ ಪ್ರಾಣಿಯನ್ನು ಕೊಲ್ಲಬೇಕೆಂದು ಸೂಚಿಸಿದ್ದರೂ ಪ್ರಾಣಿಯನ್ನು ಕೊಂದಿದೆ ಎಂದು ಭಾವಿಸುವುದಿಲ್ಲ. ಯಜ್ಞವು ಪ್ರಾಣಿಗೆ ಹೊಸ ಜೀವನವನ್ನು ಕೊಡುತ್ತದೆ. ಕೆಲವೊಮ್ಮೆ ಯಜ್ಞದಲ್ಲಿ ಕೊಲ್ಲಲಾದ ಪ್ರಾಣಿಗೆ ಹೊಸ ಪ್ರಾಣಿ ಜೀವನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಪ್ರಾಣಿಯನ್ನು ಕೂಡಲೇ ಮನುಷ್ಯ ರೂಪದ ಜೀವನಕ್ಕೆ ಎತ್ತಲಾಗುತ್ತದೆ. ಆದರೆ ಋಷಿಗಳಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಪ್ರಾಣಿಯನ್ನು ಎಂದೂ ಕೊಲ್ಲಬಾರದು ಎಂದು ಕೆಲವರು ಹೇಳುತ್ತಾರೆ. ಇನ್ನೂ ಕೆಲವರು ಒಂದು ನಿರ್ದಿಷ್ಟ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಯಜ್ಞದ ಕಾರ್ಯಕ್ರಮಗಳನ್ನು ಕುರಿತ ಈ ಭಿನ್ನಾಭಿಪ್ರಾಯಗಳನ್ನು ಈಗ ಸ್ವತಃ ಪರಮಪ್ರಭುವೇ ಸ್ಪಷ್ಟಪಡಿಸುತ್ತಿದ್ದಾನೆ. ಶ್ಲೋಕ 4 ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಇದರ ಅನುವಾದ: ಭರತ ವಂಶದವರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದು ಎಂದು ಹೇಳಲಾಗಿದೆ. ಇದರ ಭಾವಾರ್ಥ: ತ್ಯಾಗವನ್ನು ಕುರಿತು ಭಿನ್ನಾಭಿಪ್ರಾಯಗಳಿದ್ದರೂ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಇಲ್ಲಿ ತನ್ನ ತೀರ್ಪನ್ನು ಕೊಡುತ್ತಾನೆ. ಇದನ್ನೇ ಅಂತಿಮವೆಂದು ಸ್ವೀಕರಿಸಬೇಕು. ಏನೇ ಆದರೂ ವೇದಗಳು ಪ್ರಭುವೇ ನೀಡಿದ ಬೇರೆ ಬೇರೆ ಶಾಸನಗಳು. ಪರಮಪ್ರಭುವೇ ಇಲ್ಲಿ ಇದ್ದಾನೆ. ಅವನ ಮಾತನ್ನು ಅಂತಿಮ ಎಂದು ತಿಳಿದುಕೊಳ್ಳಬೇಕು. ತ್ಯಾಗದ ಪ್ರಕ್ರಿಯೆಗಳನ್ನು ಯಾವ ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಮಾಡಿದೆ ಎನ್ನುವುದಕ್ಕೆ ಅನುಗುಣವಾಗಿ ಅದನ್ನು ಪರಿಶೀಲನೆ ಮಾಡಬೇಕು. ಶ್ಲೋಕ 5 ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನ್ಯ ಮನೀಷಿಣಾಂ. ಇದರ ಅನುವಾದ: ಯಜ್ಞ, ದಾನ, ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಲೇಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಇದರ ಭಾವಾರ್ಥ: ಯೋಗಿಗಳು ಮಾನವ ಸಮಾಜದ ಪ್ರಗತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ಮನುಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಏರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಉದಾಹರಣೆಗೆ ಹೇಳುವುದಾದರೆ, ಮದುವೆಯ ಸಮಾರಂಭವು ಇಂತಹ ಯಜ್ಞಗಳಲ್ಲಿ ಒಂದಾಗಿದೆ. ಇದಕ್ಕೆ ವಿವಾಹ ಯಜ್ಞ ಎಂದು ಕೂಡ ಹೆಸರು.
ಸನ್ಯಾಸಾಶ್ರಮದಲ್ಲಿರುವ ಮತ್ತು ಸಂಸಾರ ಬಾಂಧವ್ಯಗಳನ್ನು ಬಿಟ್ಟಿರುವ ಸನ್ಯಾಸಿಯು ಮದುವೆಯ ಆಚರಣೆಯನ್ನು ಬೆಂಬಲಿಸಬೇಕೇ? ಮನುಷ್ಯನಿಗೆ ಒಳಿತು ಮಾಡುವ ಯಾವುದೇ ಯಜ್ಞವನ್ನು ಬಿಡಲೇಬಾರದು ಎಂದು ಪರಮಪ್ರಭು ಇಲ್ಲಿ ಒತ್ತಿ ಹೇಳುತ್ತಾನೆ. ವಿವಾಹ ಯಜ್ಞದ ಉದ್ದೇಶ ಆಧ್ಯಾತ್ಮಿಕ ಮುನ್ನಡೆಗೆ ಅಗತ್ಯವಾದ ಶಾಂತಿಯನ್ನು ಪಡೆಯುವಂತೆ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವುದು. ಸನ್ಯಾಸಿಗಳು ಸಹ ಬಹುಪಾಲು ಜನರಿಗೆ ವಿವಾಹ ಯಜ್ಞವನ್ನು ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಸನ್ಯಾಸಿಗಳು ಹೆಂಗಸರೊಡನೆ ಇರಲೇಬಾರದು. ಆದರೆ ಬದುಕಿನ ಇನ್ನೂ ಕೆಳ ಹಂತಗಳಲ್ಲಿರುವ ತರುಣನು ವಿವಾಹದಲ್ಲಿ ಹೆಂಡತಿಯನ್ನು ಸ್ವೀಕರಿಸಬಾರದು ಎಂದು ಇದರ ಅರ್ಥವಲ್ಲ. ವಿಧಿಸಿರುವ ಎಲ್ಲ ಯಜ್ಞಗಳ ಗುರಿಯು ಪರಮಪ್ರಭುವನ್ನು ಪಡೆಯುವುದು. ಆದ್ದರಿಂದ ಕೆಳಗಿನ ಹಂತಗಳಲ್ಲಿ ಅವುಗಳನ್ನು ಬಿಡಬಾರದು. ಹೀಗೆಯೇ ದಾನದ ಗುರಿಯು ಹೃದಯವನ್ನು ಪರಿಶುದ್ಧಗೊಳಿಸುವುದು. ಹಿಂದೆ ವಿವರಿಸಿರುವಂತೆ ಪಾತ್ರರಾದವರಿಗೆ ದಾನ ಕೊಟ್ಟರೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.